ನಮಸ್ಕಾರ. ಇವತ್ತು ಒಂದು ತುಂಬಾನೇ ಆಳವಾದ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಹೌದು, ನಮ್ಮ ಮುಂದಿರೋದು ಬೀಟ್ ಇಸ್ರೇಲ್ ಇಂಟರ್ನ್ಯಾಷನಲ್ ಮತ್ತು ಗಡ್ಡಿ ಎಫ್ರಾಯಿಮ್ನ ಟಿಪ್ಪಣಿಗಳು. ಸರಿ, ಇವು ಒಂದು ಅದ್ಭುತವಾದ ಕಲ್ಪನೆಯನ್ನ ನಮ್ಮ ಮುಂದಿಡ್ತವೆ. ಅಂದ್ರೆ ನಮ್ಮ ಅತಿದೊಡ್ಡ ಕಷ್ಟದ ಸಮಯದಲ್ಲೇ ಅದರ ಪರಿಹಾರ ಕೂಡ ಗುಪ್ತವಾಗಿ ಅಡಗಿರುತ್ತೆ. ನಿಜ. ಈ ವಿಚಾರವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ತೋರಾಹ್ನ 2 ದೊಡ್ಡ ರಹಸ್ಯಗಳನ್ನ ಬಿಚ್ಚಿಡ್ಬೇಕಾಗತ್ತೆ. ಇದು ಕೇವಲ ಹಳೆಯ ಕಥೆಗಳಲ್ಲ ಅಲ್ವಾ? ಖಂಡಿತ ಅಲ್ಲ. ಇದರಲ್ಲಿ ಕತ್ತಲೆ ಮತ್ತು ಗೊಂದಲದ ನಡುವೆಯೂ ಬೆಳಕು ಹೇಗೆ ಹುಟ್ಟುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಪ್ರಯತ್ನ ಇದೆ. ಸರಿ, ಹಾಗಿದ್ರೆ ಶುರು ಮಾಡೋಣ. ಯಾಕೋಬ್ ಮತ್ತು ಅವನ ಕುಟುಂಬ ಈಜಿಪ್ಟ್ಗೆ ಹೋದ ಕಥೆ ನಮ್ಗೆಲ್ಲ ಗೊತ್ತೇ ಇದೆ. ಬರಗಾಲದ ಕಾರಣಕ್ಕೆ. ಹೌದು. ಅಲ್ಲಿ ತೋರಹಲ ಒಂದು ಸಣ್ಣ ವಿವರದಲ್ಲಿ ಒಂದು ದೊಡ್ಡ ರಹಸ್ಯ ಅಡಗಿದೆ. ತೋರಾಹ್ ಪ್ರಕಾರ ಈಜಿಪ್ಟ್ಗೆ ಇಳಿದವರ ಸಂಖ್ಯೆ 70. ಆದ್ರೆ ಅಲ್ಲಿ ಕೊಟ್ಟಿರೋ ಹೆಸರುಗಳನ್ನ ಎಣಿಸಿದ್ರೆ ಕೇವಲ 69 ಸಿಗ್ತವೆ. ಸರಿ. ಕೆಲವು ವ್ಯಾಖ್ಯಾನಕಾರರು ಇದು ಏನೋ ಬರವಣಿಗೆಯ ದೋಷ ಅಂತಾರೆ. ಆದರೆ ಈ ಟಿಪ್ಪಣಿಗಳು ಇದರಲ್ಲಿ ಒಂದು ಆಳವಾದ ಸತ್ಯವನ್ನ ನೋಡ್ತವೆ ಅಲ್ವಾ? ಖಂಡಿತ. ಆ ಕಾಣೆಯಾದ 70ನೆಯ ಆತ್ಮ ಅದು ಒಬ್ಬ ವ್ಯಕ್ತಿಯೇ ಅಲ್ಲ, ಅದು ಶೆಖೀನಾ, ಅಂದ್ರೆ ಸ್ವತಃ ದೇವರ ಇರುವಿಕೆ. ಓ, ಇದು ನಷ್ಟದ ಸಂಕೇತ ಅಲ್ಲ, ಬದಲಿಗೆ ನಾನು ನಿನ್ನೊಂದಿಗೆ ಈಜಿಪ್ಟ್ಗೆ ಇಳಿತೇನೆ ಅನ್ನೋ ದೇವರ ವಾಗ್ದಾನದ ಪೂರ್ಣಗೊಳಿಸುವಿಕೆ. ಅಂದ್ರೆ ದೇವರು ಇಸ್ರೇಲ್ ಜನರ ಜೊತೆ ತಾನು ಗಡಿಪಾರಿಗೆ ಇಳಿಯುತ್ತಾನೆ. ಒಂದ್ ನಿಮಿಷ, ಇದು ಆಶ್ಚರ್ಯಕರವಾಗಿದೆ. ಸಾಮಾನ್ಯವಾಗಿ ಗಡಿಪಾರು ಅಂದ್ರೆ ದೇವರ ಶಿಕ್ಷೆ ಅಂತ ತಿಳ್ಕೊತೀವಿ. ಹೌದು, ದೇವ್ರು ಕೈ ಬಿಟ್ಟಿದ್ದಾನೆ ಅಂತ. ಆದ್ರೆ ಈ ವ್ಯಾಖ್ಯಾನ ಅದನ್ನ ಸಂಪೂರ್ಣ ತಲೆಕೆಳಗು ಮಾಡ್ತಿದ್ಯಲ್ಲ. ದೇವರು ಅವರ ಜೊತೆಯಲ್ಲೇ ಕಷ್ಟಕ್ಕಿಳಿದು ಬರ್ತಿದ್ದಾನೆ. ನಿಖರವಾಗಿ. ಗಡ್ಡಿ ಎಫ್ರಾಯಿಮ್ ಇದನ್ನ ಬಹಳ ಸುಂದರವಾಗಿ ವಿವರಿಸ್ತಾರೆ. ಶಕೀನಾ ಮೊದಲು ಇಳಿದು ಆ ಕತ್ತಲನ್ನ ಪ್ರವೇಶಿಸಿ ಅದನ್ನ ಇಸ್ರೇಲ್ನ ಜನರಿಗೆ ಸಹನೀಯವಾಗಿಸುತ್ತೆ. ಹೇಗೆ ಅಂದ್ರೆ? ಇದನ್ನ ಹೀಗೆ ಯೋಚಿಸಬಹುದು. ಒಬ್ಬ ತಾಯಿ ತನ್ನ ಮಗು ಬಿಸಿಲಲ್ಲಿ ಆಟವಾಡಲು ಹೋಗೋ ಮುನ್ನ ತಾನೇ ಮೊದಲು ಹೋಗಿ ಆ ಜಾಗದಲ್ಲಿ ಸ್ವಲ್ಪ ನೀರು ಹಾಕಿ ತಂಪು ಮಾಡಿ ಬರೋ ಹಾಗೆ. ವಾವ್! ಆ ಗುಪ್ತವಾದ ದೈವಿಕ ಇರುವಿಕೆಯೇ ವಿಮೋಚನೆಯ ಅಡಿಪಾಯ. ಅಂದ್ರೆ ನಾವು ಕಷ್ಟದಲ್ಲಿದ್ದಾಗ ನಮಗೆ ಗೊತ್ತಿಲ್ಲದೆಯೇ ನಮ್ಮ ಜೊತೆ ಒಂದು ಶಕ್ತಿ ಇರುತ್ತೆ ಅಂತಾಯ್ತು. ಹಾಗಿದ್ರೆ ಈ ಗುಪ್ತವಾದ ದೇವರ ಇರುವಿಕೆ ಒಂದು ಕಡೆ. ಆದ್ರೆ ಇದನ್ನ ಪತ್ತೆ ಹಚ್ಚೋರ್ ಯಾರು? ಇದನ್ನ ಗುರುತಿಸೋಕೆ ಒಬ್ಬ ವ್ಯಕ್ತಿ ಬೇಕಲ್ವಾ? ಅದೇ, ಬಹುಶಃ ಉತ್ತರ ಯೋಸೆಫ್ನಲ್ಲೇ ಅಡಗಿದೆ. ಅದರಲ್ಲೂ ಅವನ ಆ ಹೊಸ ಹೆಸರಿನಲ್ಲಿ. ಹೌದು. ಈಗ ನಾವು 2ನೇ ರಹಸ್ಯಕ್ಕೆ ಬರ್ತಿದೀವಿ. ಫಾರೋ ಯೋಸೆಫ್ನನ್ನ ಜೈಲಿನಿಂದ ಬಿಡುಗಡೆ ಮಾಡಿ ಅವನಿಗೆ ಒಂದು ಹೊಸ ಹೆಸರು ಕೊಡ್ತಾನೆ, ಜಾಫ್ನಾತ್ ಪಾನೇಕ್ ಅಂತ. ಹೌದು. ಅದರರ್ಥ ಅಡಗಿರುವ ರಹಸ್ಯಗಳನ್ನು ಬಹಿರಂಗಪಡಿಸೋವನು ಅಂತ. ಇದೊಂದು ಎಂಥ ನಾಟಕೀಯ ತಿರುವು! ಒಬ್ಬ ವಿದೇಶಿ ಗುರಾಮ ಈಗ ದೇಶದ ಪ್ರಧಾನಿಯಾಗಿದ್ದಾನೆ ಮತ್ತು ಅವನಿಗೆ ರಹಸ್ಯ ಭೇದಿಸೋವನು ಅಂತ ಫಾರೋನೇ ಹೆಸರಿಡ್ತಿದ್ದಾನೆ. ಇದು ಕೇವಲ ಒಂದು ಬಿರುದಾಗಿರೋಕೆ ಸಾಧ್ಯವಿಲ್ಲ. ಖಂಡಿತ ಇಲ್ಲ. ಈ ಹೆಸರು ಮಶ್ಯಾಕ್ ಬೆನ್ ಯೋಸೆಫ್ ಅನ್ನೋ ವ್ಯಕ್ತಿಯ ಧ್ಯೇಯವನ್ನ ಸೂಚಿಸುತ್ತೆ. ಅಂದ್ರೆ ಅಡಗಿದ್ದನ್ನ ಬಹಿರಂಗಪಡಿಸೋದು ಮತ್ತು ಮುರಿದಿದ್ದನ್ನ ಸರಿಪಡಿಸೋದು. ಯೋಸೆಫ್ ವಾಸ್ತವವನ್ನ ಬೇರೆ ರೀತಿ ನೋಡ್ತಿದ್ದ ಅಂತಾಯ್ತು. ನಿಜ. ಅವನು ಕೇವಲ ಕಣ್ಣಿಗೆ ಕಾಣೋದನ್ನ ನೋಡ್ತಿರ್ಲಿಲ್ಲ. ಅವನು ಭಾಷಣದ ಹಿಂದಿನ ಉದ್ದೇಶ, ಭ್ರಮೆಯ ಹಿಂದಿನ ಸತ್ಯವನ್ನ ಗ್ರಹಿಸೋ ಶಕ್ತಿ ಹೊಂದಿದ್ದ. ಬೀಟ್ ಇಸ್ರೇಲ್ ಇಂಟರ್ನ್ಯಾಷನಲ್ನ ಬೋಧನೆಗಳ ಪ್ರಕಾರ ಅವನು ಸ್ವರ್ಗ ಮತ್ತೆ ಭೂಮಿಯನ್ನ ಸಂಪರ್ಕಿಸೋ ಒಂದು ದೈವಿಕ ಏಣಿಯ ಮೂಲಕ ಜಗತ್ತನ್ನ ನೋಡ್ತಿದ್ದ. ಗಡ್ಡಿ ಎಫ್ರೇಮ್ನ ಟಿಪ್ಪಣಿಗಳ ಪ್ರಕಾರ ಅವನು ಬರಗಾಲವನ್ನು ಪೋಷಣೆಯಾಗಿ ಪರಿವರ್ತಿಸಿದ್ದು ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಅಲ್ವಾ? ಖಂಡಿತ. ಒಂದು ದೊಡ್ಡ ವಿನಾಶವನ್ನ ಎಲ್ಲರನ್ನೂ ಉಳಿಸೋ ಅವಕಾಶವಾಗಿ ಬದಲಾಯಿಸಿದ್ದು. ಹೌದು. ಯೋಸೆಫ್ನ ಜೀವನದ ಮಾದರಿಯೇ 4 ಹಂತಗಳಲ್ಲಿ ವಿಮೋಚನೆಯ ನೀಲನಕ್ಷೆಯಾಗಿದೆ. ಮೊದಲು ಬೆಳಕು ಗಡಿಪಾರಿಗೆ ಇಳಿಯೋದು. ಅಂದ್ರೆ ಯೋಸೆಫ್ ಈಜಿಪ್ಟ್ಗೆ ಬರೋದು. ಸರಿ. ಆಮೇಲೆ ಜ್ಞಾನದ ಮೂಲಕ ಅಡಗಿದ್ದನ್ನ ಬಹಿರಂಗಪಡಿಸೋದು, ಅಂದ್ರೆ ಕನಸುಗಳನ್ನ ಅರ್ಥೈಸೋದು. ಆಮೇಲೆ ಸಹೋದರರ ಜೊತೆ ರಾಜಿ ಮಾಡ್ಕೊಂಡು ಏಕತೆ ಮರುಸ್ಥಾಪಿಸೋದು. ಮತ್ತು ಕೊನೆಗೆ ಭೌತಿಕತೆಯನ್ನ ಉನ್ನತೀಕರಿಸೋದು, ಅಂದ್ರೆ ಬರಗಾಲವನ್ನೇ ಪೋಷಣೆಯನ್ನಾಗಿ ಪರಿವರ್ತಿಸೋದು. ನನಗಿಲ್ಲಿ ಒಂದು ಪ್ರಶ್ನೆ ಕಾಳ್ತಿದೆ. ಒಂದು ಕಡೆ ದೇವರು ತಾನೇ ಗುಪ್ತವಾಗಿ ಇಳಿದು ಬರ್ತಾನೆ. ಇನ್ನೆ ಆ ಗುಪ್ತ ಸತ್ಯವನ್ನ ಜಗತ್ತಿಗೆ ತೋರಿಸೋಕೆ ಯೋಸೆಫ್ನಂತಹ ಒಬ್ಬ ಮನುಷ್ಯ ಬೇಕು. ಇವೆರಡರ ಸಂಬಂಧ ಏನು? ಅತ್ಯುತ್ತಮ ಪ್ರಶ್ನೆ. ಒಂದು ಇಲ್ಲದೆ ಇನ್ನೊಂದಕ್ಕೆ ಅಸ್ತಿತ್ವ ಇಲ್ವಾ ಅಂತ. ಹೌದು. ಇವೆರಡೂ ಒಂದೇ ನಾಣ್ಯದ 2 ಮುಖಗಳಿದ್ದಾಗೆ. ಶಕೀನಾ ಅನ್ನೋದು ಗಡಿಪಾರಿನಲ್ಲಿರುವ ಒಂದು ಸುಪ್ತ
ಅತ್ಯಂತ ಗುಪ್ತವಾದ ಬೆಳಕು. ಒಂದು ಸಂಭಾವ್ಯತೆ. ಹೌದು, ಒಂದು ಪೊಟೆನ್ಷಿಯಲ್. ಆದ್ರೆ ಮಶಿರಾಕ್ ಬೆನ್ ಯೋಸೆಫ್ನ ಧ್ಯೇಯ ಆ ಬೆಳಕನ್ನ ಕ್ರಿಯಾತ್ಮಕವಾಗಿ ಜಗತ್ತಿಗೆ ಬಹಿರಂಗಪಡಿಸೋದು, ಆ ಸಂಭಾವ್ಯತೆಯನ್ನ ವಾಸ್ತವಕ್ಕೆ ತರೋದು. ಓ ಸರಿ. ಶಕೀನಾ ಗುಪ್ತವಾದ ಭರವಸೆಯಾದ್ರೆ ಯೋಸೆಫ್ ಆ ಭರವಸೆಯನ್ನ ಕಾರ್ಯರೂಪಕ್ಕೆ ತರೋ ವ್ಯಕ್ತಿ. ಅಂದ್ರೆ ಭರವಸೆ ಯಾವತ್ತೂ ಕಳೆದು ಹೋಗಲ್ಲ, ಅದು ಕೇವಲ ಮರಿಯಾಗಿರುತ್ತೆ. ಬೀಟ್ ಇಸ್ರೇಲ್ ಇಂಟರ್ನ್ಯಾಷನಲ್ನ ಬೋಧನೆಗಳು ಹೇಳೋ ಹಾಗೆ ಇಸ್ರೇಲ್ ಯಾವತ್ತೂ ಒಬ್ಬಂಟಿಯಾಗಿ ಕತ್ಲಿಗೆ ಹೋಗಲ್ಲ. ಸೃಷ್ಟಿಕರ್ತನೆ ಅವರೊಂದಿಗೆ ಪ್ರವೇಶಿಸ್ತಾನೆ. ಈ ಎರಡೂ ರಹಸ್ಯಗಳು ಅದನ್ನೇ ಸ್ಪಷ್ಟವಾಗಿ ಹೇಳ್ತಿವೆ. ಇದೆಲ್ಲವನ್ನೂ ಕೇಳಿದ್ಮೇಲೆ ನಾವು ನಮಗೇ ಒಂದು ಪ್ರಶ್ನೆ ಕೇಳ್ಕೊಳ್ಬೇಕು. ಅದೇನು? ಈ ಮೂಲಗಳು ಇತಿಹಾಸ ಮತ್ತೆ ದೊಡ್ಡ ಕಥೆಗಳ ಬಗ್ಗೆ ಮಾತಾಡ್ತವೆ, ಆದ್ರೆ ನಮ್ಮದೇ ಜೀವನದ ಗಡಿಪಾರು ಅಂದ್ರೆ ವೈಯಕ್ತಿಕ ಸವಾಲುಗಳಲ್ಲಿ ಬಹಿರಂಗಗೊಳ್ಳೋಕೆ ಕಾಯ್ತಾ ಇರೋ ಆ ಗುಪ್ತ ದೈವಿಕ ಬೆಳಕನ್ನ ನಾವು ಹೇಗೆ ಗುರುತಿಸಬಹುದು? ಮತ್ತು ಅದನ್ನ ಜಗತ್ತಿಗೆ ತೋರಿಸುವಲ್ಲಿ ನಮ್ಮ ಪಾತ್ರವೇನಿರ್ಬೋದು?